ಹಾಯ್ ಫ್ರೆಂಡ್ಸ್, ಯಾರೆಲ್ಲ ಪೊಂಗಲ್ ಇಷ್ಟ ಇಲ್ಲ ಅಂತಿರೋ ಅವರು ಈ ವಿಡಿಯೋನ ಪೂರ್ತಿ ನೋಡಿ. ಇನ್ನು ಮುಂದೆ ಪೊಂಗಲ್ ಇಷ್ಟ ಇಲ್ಲ ಅಂತ ಯಾವುದೇ ಕಾರಣಕ್ಕೂ ಹೇಳಲ್ಲ. ನಾನಿಲ್ಲಿ ಒಂದು ಖಾರ ಪೊಂಗಲ್ನ ಹೇಗೆ ಫಟಾಫಟ್ ಅಂತ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಾನಿಲ್ಲಿ ಖಾರ ಪೊಂಗಲ್ ಮಾಡೋದಕ್ಕೆ 1 ಲೋಟ ಹೆಸರುಬೇಳೆ ಹಾಗೆ 1 ಲೋಟ ಅಕ್ಕಿನ ತಗೊಂಡು ಅದನ್ನು ಚೆನ್ನಾಗಿ ತೊಳೆದು ಅದಕ್ಕೆ 6 ಲೋಟ ಆಗೋಷ್ಟು ನೀರನ್ನು ಹಾಕಿ 1 ವಿಷಲ್ನ ಒರೆಸಿ ಸ್ವಲ್ಪ ಸ್ಮ್ಯಾಶ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇದು ಸಮ ಇರಬೇಕು. ಅಕ್ಕಿ 1 ಲೋಟ ಇದ್ದರೆ ಹೆಸರುಬೇಳೆ 1 ಲೋಟ ಹಾಕಿದಾಗ ಅದು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಾನಿಲ್ಲಿ ಪ್ಯಾನ್ನ ಇಟ್ಟಿದ್ದೀನಿ. ಇದಕ್ಕೆ ಒಂದು 6 ಸ್ಪೂನು ಇದನ್ನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಹಾಕಬಾರ್ದು, ಇದಕ್ಕೆ ಪೊಂಗಲ್ಗೆ ತುಪ್ಪನೇ ಹಾಕಬೇಕು, ಕಂಪಲ್ಸರಿ ಅಂತಲೇ ಹೇಳ್ಬೋದು. ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕಬೇಕಾಗುತ್ತೆ. ಕೆಲವರು ಸಾಸಿವೆ ಎಲ್ಲ ಹಾಕ್ತಾರೆ, ಆ ಸಾಸಿವೆ ಎಲ್ಲ ಬೇಡ, ಇದಕ್ಕೆ ಜೀರಿಗೆ ಮಾತ್ರ ನಾನು ಯೂಸ್ ಮಾಡ್ತಿರೋವಂಥದ್ದು. ಹಾಗೆ ಹಸಿಮೆಣಸಿನ್ಕಾಯಿ ಖಾರಕ್ಕೆ ಬೇಕಾಗಿರೋಷ್ಟು. ಇಲ್ಲಿ ನೀವು ಎಷ್ಟು ಬೇಕಾಗುತ್ತೆ, ನಿಮಗೆ ಖಾರ ಜಾಸ್ತಿ ತಿಂತೀರ ಅಂದರೆ ಹಸಿಮೆಣಸಿನ್ಕಾಯಿನ ಬೇಕಾದ್ರೆ ಜಾಸ್ತಿ ಹಾಕೋಬೋದು. ಹಾಗೆ ನಾನಿಲ್ಲಿ ಹಸಿಮೆಣಸಿನ್ಕಾಯಿನ ಹಾಕಿ ಇನ್ನೊಂದು ಟಿಪ್ ಹೇಳ್ತೀನಿ. ಹಸಿಮೆಣಸಿನ್ಕಾಯಿನ ಖಾರ ಬರಬಾರ್ದು ಅಂತ ಹೇಳಿದ್ರೆ ಈಗ ನಾನು ಶುಂಠಿ ಹಾಕ್ತಾಯಿದ್ದೀನಿ, ತುರಿದಿರೋ ಅಂಥ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಆಯಿಲಲ್ಲಿ, ತುಪ್ಪದಲ್ಲಿ ಅಥವಾ ನಾವು ಮೆಣಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡಿದಾಗ ಅದು ಖಾರ ಜಾಸ್ತಿ ಬರೋಲ್ಲ. ಇದು ನಿಮ್ಗೊಂದು ಟಿಪ್ ಅಂತಲೇ ಅಂದ್ಕೊಳ್ಳಿ. ಇವಾಗ ಚೆನ್ನಾಗಿ ತುಪ್ಪದಲ್ಲಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನೀಗ ಕರಿಬೇವಿನ ಸೊಪ್ಪು ಹಾಗೆ ಸ್ವಲ್ಪ ಪೆಪ್ಪರ್ ಕಾಳು ಅಂದರೆ ಬ್ಲ್ಯಾಕ್ ಪೆಪ್ಪರ್ ಬರುತ್ತಲ್ಲ, ಮೆಣಸು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕಲ್ಲರ್ಗೋಸ್ಕರ ಅರಿಶಿನ ಹಾಕಿದ್ದೀನಿ. ನೀವು ವೈಟ್ ಪೊಂಗಲ್ ಬೇಕಂತ ಹೇಳಿದ್ರೆ ನೀವು ಅರಿಶಿನ ಹಾಕೋದು ಬೇಡ. ನಾನಿಲ್ಲಿ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್, ಎಷ್ಟು ಬೇಗ ಮಾಡ್ಬೋದು ಅಂತ ನೀವೇ ಯೋಚನೆ ಮಾಡಿ. ನಾನಿಲ್ಲಿ ಮಾಡಿರೋವಂಥ ರೈಸಿಗೆ ಈ ಒಗ್ಗರಣೆ ನಾವೇನು ಮಾಡಿದ್ವಿ ಅದನ್ನು ಹಾಕ್ತಾಯಿದ್ದೀನಿ. ಈಗ ಕೊತ್ತಂಬರಿ ಸೊಪ್ಪನ್ನು ಒಗ್ಗರಣೆಗೂ ಹಾಕಿದ್ದೆ. ಇವಾಗ ಕೊತ್ತಂಬರಿ ಸೊಪ್ಪು, ಕಾಳುಮೆಣಸು, ಹಾಗೆ ಕಾಳುಮೆಣಸನ್ನು ಜಜ್ಜಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಆಗ ಅದ್ರ ಫ್ಲೇವರು ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಇದಕ್ಕೆ ತೆಂಗಿನಕಾಯಿ, ತುರಿದಿರೋವಂಥ ತೆಂಗಿನಕಾಯಿ 1 ಕಪ್ ಅಷ್ಟು, ಜಾಸ್ತಿ ಹಸಿ ತೆಂಗಿನಕಾಯಿನ ಹಾಕಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಬಿಸಿ ನೀರನ್ನ ಹಾಕಬೇಕಾಗುತ್ತೆ. ಬಿಸಿ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪನ್ನು ಹಾಕಿದ್ರೆ ಸಖತ್ತಾಗಿರೋ ಪೊಂಗಲ್ ಅಂತೂ ಸೂಪರಾಗಿ ರೆಡಿಯಾಗುತ್ತೆ. ನನಗೂ ಸಹ ಮೊದಲು ಪೊಂಗಲ್ ಅಂದರೆ ಇಷ್ಟನೇ ಆಗ್ತಾ ಇರಲಿಲ್ಲ. ನಮ್ಮ ಚಾಮುಂಡಿ ಬೆಟ್ಟದಲ್ಲಿ ನಾನಿಲ್ಲಿ ಪಕ್ಕದಲ್ಲಿ ಮತ್ತೆ ಇನ್ನೊಂದು ಒಗ್ಗರಣೆ ರೆಡಿ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ 1 ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿ ಗೋಡಂಬಿನ ಹಾಕಿ ಇದು ಸ್ವಲ್ಪ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡಿ ಪೊಂಗಲ್ಗೆ ಹಾಕಿದ್ರೆ ಸೂಪರಾಗಿರೋ ಪೊಂಗಲ್ ರೆಡಿಯಾಗುತ್ತೆ. ಈ ಪೊಂಗಲ್ನ ನಮ್ಮ ಚಾಮುಂಡಿ ಬೆಟ್ಟದಲ್ಲಿ ಇದು ಆಷಾಢದಲ್ಲಿ ಮತ್ತು ಧನುರ್ಮಾಸ ಟೈಮಲ್ಲಿ ಮಾರ್ನಿಂಗ್ ಟೈಮ್ ಇದನ್ನು ಕೊಡ್ತಾರೆ. ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ. ನೀವಿಲ್ಲಿ ಬೇಕಾದ್ರೆ ಕಾಯಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ತುಪ್ಪದಲ್ಲಿ ಫ್ರೈ ಮಾಡಿ ಇದಕ್ಕೆ ಆ್ಯಡ್ ಮಾಡ್ಕೊಬೋದು. ತಿನ್ನೋಕ್ಕಿಷ್ಟ ಇರುವಂಥವ್ರು. ತುಂಬ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದನ್ನಂತೂ ನೋಡಿ ಎಷ್ಟು ಕ್ರೀಮಿಯಾಗಿ ಎಷ್ಟು ಚೆನ್ನಾಗಿದೆ. ಒಂದು ಸಲ ಟ್ರೈ ಮಾಡಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹೊಸ ರೆಸಿಪಿ ಜೊತೆ ಮತ್ತೆ ಸಿಗೋಣ. ಬಾಯ್, ಟೇಕ್ ಕೇರ್.